ಅಧ್ಯಾಪನ ವಿಜ್ಞಾನ ಉತ್ಸವ ಜಿಲ್ಲಾ ಮಟ್ಟದ ವಿಜ್ಞಾನ ತರಂಗ ಸ್ಪರ್ಧೆ ಮಂಡ್ಯದ ಎ&ಎ ಕನ್ವೆನ್ಷನ್ ಹಾಲ್ನಲ್ಲಿ ನಡೆಯಿತು. ಈ ಸಮಾರಂಭದ ಉದ್ಘಾಟನೆಯನ್ನು ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವ ಮಧು ಬಂಗಾರಪ್ಪ ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು. ವೇದಿಕೆಯಲ್ಲಿ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ, ಮಂಡ್ಯ ವಿಧಾನಸಭಾ ಕ್ಷೇತ್ರದ ರವಿಕುಮಾರ್ ಗಣಿಗ, ಮದ್ದೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಉದಯ್ ಕದಲೂರು, ಹಲವು ಗಣ್ಯರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಶ್ರೀಯುತ ರವಿಕುಮಾರ್ ಅವರು, ಶಾಸಕರು, ನನ್ನ ಸ್ನೇಹಿತರು ಹಾಗೂ ವಿಶೇಷವಾಗಿ ಶಿಕ್ಷಣಕ್ಕೆ ಹೆಚ್ಚು ಒತ್ತಡ ಕೊಡ್ತಕ್ಕಂಥ ಸ್ನೇಹಿತರು ಆಗಿರ್ತಕ್ಕಂಥ ದರ್ಶನ್ ಪುಟ್ಟಣ್ಣವರು, ಅದೇ ರೀತಿ ಮದ್ದೂರಿನ ಶಾಸಕರು ಶ್ರೀಯುತ ಉದಯ್ ಅವರು, ನಮ್ಮ ಜಿಲ್ಲಾ ಪಂಚಾಯತಿಯ ಸಿಒ ಇದ್ದಾರೆ, ಈಗಿವತ್ತು ವಿಶೇಷವಾಗಿ ತಾವು ಸಭೆಯನ್ನು ತಗೊಂಡು ಒಬ್ಬ ದೊಡ್ಡ ಸಾಧಕರಾಗಿ ಇವತ್ತು ಮಕ್ಕಳಿಗೆ ಒಂದು ಉದಾಹರಣೆಯಾಗಿ ಬರೆದಿರ್ತಕ್ಕಂಥ ಶ್ರೀಯುತ ಮೂರ್ತಿಯವರು, ಅವರಿಗೂ ಕೂಡ ನಾವು ವಿಶೇಷವಾಗಿ ಗೌರವವನ್ನು ಕೊಡಬೇಕು. ಮತ್ತು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ನಾಯಕರು ಇರ್ಬೋದು, ಅಧಿಕಾರಿಗಳು ಇದ್ದಾರೆ. ಮತ್ತು ಇವತ್ತು ಏನು ಅಧ್ಯಾಪನ ವಿಜ್ಞಾನೋತ್ಸವ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂಥ ಎಲ್ಲ ಆಯೋಜಕರಿಗೂ ಕೂಡ ನಾನು ಎಷ್ಟು ದೊಡ್ಡ ಮಾಡಿದ್ದೀವಿ ನನಗೆ ಗೊತ್ತಿರಲಿಲ್ಲ. ನೀವೆಲ್ಲರೂ ಕೂಡ ಯಾರಾಗಲಿಕ್ಕೆ ಪಾಲ್ಗಾರಾಗಿ ನೀವೆಲ್ಲರೂ ಕೂಡ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಮತ್ತು ಕೃತಜ್ಞತೆಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಂಥ ಆಕ್ಟಿವಿಟೀಸಿಂದ ಮಕ್ಕಳಿಗೆ ಹೆಚ್ಚು ಒಂದು ಸರ್ಕಾರಿ ಶಾಲೆ ಭಾಳ ಸಂತೋಷ. ನನಗೆ ಗೊತ್ತಿದೆ, ಬರೀ ಒಂದು 20% ಮಾತ್ರ ಮಕ್ಕಳು ಇದ್ದಾರೆ. ಎಲ್ಲರೂ ಕೂಡ ಕೆಲವರೆಲ್ಲ ಮನೆಗೆ ಹೋಗಿದ್ದಾರೆ ಅಂತೇಳಿ ಒಬ್ಬೊಬ್ಬರು ಕೂಡ ಬರಬೇಕಾದ್ರೆ ಎಲ್ಲ ನಾವು ಪರಿಸ್ಥಿತಿ ಆಗಲಿ ನೀವೆಲ್ಲ ಸ್ಟಾರ್ಟ್ ಮಾಡಿ ರೆಡಿ ಮಾಡ್ಕೊಂಡಿದ್ವಿ. ಕೆಲವರೆಲ್ಲ ಹೋಗೋದು ಆದರೂ ಪರವಾಗಿಲ್ಲ. ಆದರೆ ಭಾಳ ಸಂತೋಷ ಏನು ಅಂತ ಹೇಳಿದರೆ, ಇವತ್ತು ಸರ್ಕಾರಿ ಶಾಲೆಯಲ್ಲಿ ಇಂಥ ಎಕ್ಸಿಬಿಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಶಕ್ತಿ ನಮ್ಮ ಸರ್ಕಾರ ಕೊಟ್ಟಿದ್ದಾರೆ ಅಂತ ಹೇಳಿದರೆ ನಾನು ನಿಜವಾಗಲೂ ಅದನ್ನು ಮಕ್ಕಳು ಈಗೇನು ಉದ್ಯೋಗ ಮಾಡಿಕೊಂಡು ನಾನು ಹೇಳಬೇಕಾಗುತ್ತೆ. ದರ್ಶನವರೇ, ನಾನು 8ನೇ ಕ್ಲಾಸಲ್ಲಿ ಇದ್ದಾಗ, ಅಂದರೆ 8th ಸ್ಟ್ಯಾಂಡರ್ಡು 9th ಸ್ಟ್ಯಾಂಡರ್ಡಲ್ಲಿ ಸಂಜೆ ಸ್ಕೂಲಲ್ಲಿ ಇಂಡಿಯನ್ ಹೈಸ್ಕೂಲ್ ಅಂತೇಳಿ ಕಂಟೈನರ್ ಸ್ಟೇಡಿಯಂ ಪಕ್ಕ ಇದೆ, ಅಲ್ಲಿ ನಾನು ಓದ್ತಾ ಇದ್ದೆ. ಆ ಓದ್ತಕ್ಕಂಥ ಸಂದರ್ಭದಲ್ಲಿ ಈ ದೂರದರ್ಶನ ಬರೀ ದೂರದರ್ಶನ ಮಾತ್ರ ಇತ್ತು. ಸಾಯಂಕಾಲ ಬರೋದು ನ್ಯೂಸಲ್ಲಿ ಒಂದು ನ್ಯೂಸ್ ನೋಡಿ ಏನಂತ ಹೇಳಿದರೆ, ಬಾಂಬೆలో ಏನೋ ಗೊತ್ತಿಲ್ಲ, ನಾರ್ತ್ ಇಂಡಿಯಾದಲ್ಲಿ ಒಂದು ಟ್ರೈನ್ ನಿಂತಿರ್ತದೆ, ಅಲ್ಲಿ ಆಕ್ಸಿಡೆಂಟ್ ಆಗುತ್ತೆ. ಇನ್ನೊಂದು ಟ್ರೈನ್ ಬಂದು ಏನಂತ ಹೇಳಿದ್ರೆ, ಯಾರಾದರೂ ಒಂದು ಟ್ರೈನು ರೈಲ್ವೆ ಸ್ಟೇಷನ್ ನಿಂತರೆ ರವಿಯವರ ಮೊಬೈಲ್ ಬಿಟ್ಟು ನಿಮ್ಮ ಹತ್ರನೇ ನಿಂತ ಪಾಠ ಹೇಳ್ಕೊಡ್ತದೆ ಕೇಳಿ. ನೀವು ನಮ್ಮದ ಟ್ರೈನ್ ಏರಿಯಲ್ ಶಾಲೆಯಲ್ಲಿ, ಪ್ರೈವೇಟ್ ಶಾಲೆಯಲ್ಲಿ, ಸರ್ಕಾರಿ ಶಾಲೆಯಲ್ಲಿ ಕೂಡ ಸಮಾನತೆ ಶಿಕ್ಷಣ ಕೊಟ್ಟಾಗ ಮಾತ್ರ ಅದು ಸಾಧ್ಯ ಆಗ್ತದೆ. ನಾನು ಎಲ್ಲ ಮಕ್ಕಳಿಗೂ ಒಂದೇ ಹೇಳೋದು, ನಮ್ಮ ಟ್ಯಾಲೆಂಟ್ ಇರ್ತದೆ, ಆ ಟ್ಯಾಲೆಂಟ್ಗೆ ಯಾವತ್ತೂ ಕೂಡ ವಿಶ್ವಾಸವನ್ನು ಕಳ್ಕೊಳ್ಳೋಕೆ ಹೋಗಬೇಡಿ. ಇವತ್ತೆಲ್ಲರೂ ಕೂಡ ನೀವು ಒಬ್ಬೊಬ್ಬರು ಬಂದು ಇವತ್ತು ಏನೋ ಒಂದು ಯಾವುದೋ ಒಂದು ಸೈಂಟಿಸ್ಟು ಇಲ್ಲ ಏನಾದರೂ ಒಂದು ಎಕ್ಸಿಬಿಷನ್ ನೀವು ಪಾರ್ಟಿಸಿಪೇಟ್ ಮಾಡಿದ್ದೀರಿ ಅಂದರೆ, ನೀವೆಲ್ಲರೂ ಕೂಡ ಇಸ್ರೋ ಮೂರ್ತಿಯವರಿದ್ದಾರಲ್ಲ ಅವ್ರ ಥರ ನೀವು ಕೂಡ ನ್ಯಾಷನಲ್ ಅಚೀವರ್ಸ್, ನಮ್ಮ ದೇಶದ ಒಂದು ಅಚೀವರ್ಸ್ ಇದೆ. ನಿಮ್ಮ ವಯಸ್ಸನ್ನು ಅಚೀವ್ ಮಾಡೋದ್ರೆಲ್ಲ ಭಾಳ ದೊಡ್ಡದು. ನೀವು ಮೂರ್ತಿಯವರ ವಯಸ್ಸಿಗೆ ಹೋಗೋದಕ್ಕೆ ನನಗನ್ಸುತ್ತೆ ಅವ್ರನ್ನೂ ನೀವು ಟ್ರೀಟ್ ಮಾಡ್ತೀರಿ. ಆ ಕೆಪಾಸಿಟಿ ನಿಮ್ಮಲ್ಲಿ ಒಬ್ಬೊಬ್ಬರು ಮಕ್ಕಳಲ್ಲೂ ಕೂಡ ಇರ್ತದೆ. ಅದಕ್ಕೆ ನಮ್ಮ ಶಿಕ್ಷಕರು ವಿಶೇಷವಾಗಿ ಎಲ್ಲ ಶಿಕ್ಷಕರ ಜೊತೆಗೆ ನಾನು ಸರ್ಕಾರಿ ಶಾಲೆ ಸರ್ಕಾರಿ ಶಾಲೆಗೆ ಎಲ್ಲ ಶಿಕ್ಷಕರು, ಪ್ರೈವೇಟ್ ಇರ್ಬೋದು, ರೇಡಿಯೋ ಇರ್ಬೋದು, ಮತ್ತು ಸರ್ಕಾರಿ ಶಾಲೆಯ ಶಿಕ್ಷಕರಿಗೆ ನನ್ನ ಗುರಿ ಏನು ಅಂತ ಹೇಳಿದರೆ, ಸಮಾನತೆಯ ಶಿಕ್ಷಣ ಮತ್ತು ಆಕ್ಸೆಸಿಬಿಲಿಟಿ ದೊರಕಬೇಕು ಮಕ್ಕಳಿಗೂ ಕೂಡ. ಎಲ್ಲರ ಪ್ರತಿಭೆಗೆ ಮನ್ನಣೆ ಇದೆ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಅಧ್ಯಾಪನ ಕಾರ್ಯಕ್ರಮ ಟ್ರಸ್ಟ್ನ ಕೂಡ ಅಭಿನಂದಿಸಬೇಕು. ಅವರು ಒಂದು ದೊಡ್ಡ ಚಪ್ಪಾಳೆ ನೀಡಿದ ಒಳ್ಳೆಯದು. ಧನ್ಯವಾದ. ಮಂಡ್ಯ ದಕ್ಷಿಣ ವಲಯದ PEO ಸರ್
ಸಿಗಬೇಕು ಅಂತ ವಿನಂತಿ.